ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಆಗ್ಲೇ ಆಫೀಸಿಗೆ ಫೋನ್ ಮಾಡಿದ್ದೆ. 5 ಗಂಟೆಗೆ ಬಾಗ್ಲಾಕಿದೆ ಅಂತ ವಾಚ್ಮನ್ ಹೇಳ್ದ. ಇವತ್ತು ಶನಿವಾರ ಬೇರೆ. ಎಲ್ಲಿ ಹೋದ ಇವನು? ಯಾವುದೋ ಬಿಸ್ನೆಸ್ ಮೀಟಿಂಗ್ ಇರ್ಬೇಕು. ಫ್ರೆಂಡ್ಸ್ ಜೊತೆ ಹೋಗಿರ್ಬಹುದು. ಅವ್ರೇನ್ ಚಿಕ್ಕ ಮಗು ಅಲ್ವಲ್ಲ, ಬರ್ತಾರೆ ಬಿಡಿ ಅತ್ತೆ. ನೀನು ಬಾಣಂತನಕ್ಕೆ ಹೋದ್ಮೇಲೆ ಅವನಿಗೆ ಅಭ್ಯಾಸ ಶುರು ಮಾಡ್ಕೊಂಡಿರೋದು. ಮನೆಗೆ ಬರೋದಕ್ಕೆ ಬೇಜಾರು ಅಂತಾನೆ. ಅಲ್ಲಮ್ಮ, ಮಧ್ಯರಾತ್ರಿವರೆಗೂ ಏನ್ ಫ್ರೆಂಡ್ಸು, ಏನ್ ಮಾತಾಡ್ತಿರ್ತಾನೆ ಇವನು? ಛೇ, ಇತ್ತೀಚೆಗೆ ಯಾಕೋ ಇವನು ಅಂಕೆ ತಪ್ತಾ ಇದ್ದಾನೆ. ಏನು ಇಷ್ಟು ಬೇಗ ಬಂದ್ ಮಲಗಿದ್ಯಾ? ನೀವ್ ಸುಸ್ತಾಗಿ ಬಂದಿರ್ತೀರಾ. ಬೇಗ ಮಲ್ಗಿ ನಿದ್ದೆ ಮಾಡಿ. ನಿದ್ದೆ ಬರ್ತಿದ್ರೆ ಹೇಳಿ, ಬಿಸಿ ಹಾಲು ತಂದ್ಕೊಡ್ತೀನಿ. ನನಗೇನು ಬೇಡ. ಹಾಗಾದ್ರೆ ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ. ಏನು ಎಲ್ರೂ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಿದ್ದೀರಾ? ನಿಮ್ಮೇನ ಇಲ್ವಲ್ಲ? ಮತ್ತೆ ಯಾರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ನೀವಿಷ್ಟೊತ್ತು ಎಲ್ಲಿ ಹೋಗಿದ್ರಿ? ಕೇಳಿದ್ರೆ ಆಫೀಸು, ಬಿಸ್ನೆಸ್, ಫ್ರೆಂಡ್ಸು ಅಂತೀರಾ. ಮತ್ತು ಕೇಳಿದ್ರೆ ಆಫೀಸ್ ವಿಷಯ ನಿಮ್ಗೆ ಅರ್ಥ ಆಗಲ್ಲ ಅಂತೀರಾ. ನಾವಿವತ್ತು ಆಫೀಸಿಗೆ ಫೋನ್ ಮಾಡಿದ್ವಿ. 5 ಗಂಟೆಗೆ ಆಫೀಸ್ ಕ್ಲೋಸ್ ಆಗಿತ್ತು. ಇದನ್ನೆಲ್ಲ ಹೇಳಿದ್ರೆ ಪತ್ತೆದಾರಿ ಮಾಡ್ತಿದ್ದೀರಿ ಅಂತೀರಿ. ದಿನ ಅದೇ ಪ್ರಶ್ನೆಗಳು, ಅದೇ ಉತ್ತರಗಳು. ಅದನ್ನೇ ಹೇಳ್ತಿರೋದಕ್ಕೆ ಅದೇ ಲಲಿತ ಸಹಸ್ರನಾಮ ಅಲ್ವಲ್ಲ? Okay then. Oh, hi sir. Bye. ಮೇಡಮ್, ಲಕ್ಷ್ಮಿ ಫಾರ್ಮಾಸ್ಯೂಟಿಕಲ್ಸ್ ಇಂದ ಫೋನ್ ಮಾಡಿದ್ರು. ಈ ಸರಿ ಅಸೋಸಿಯೇಷನ್ ಮೀಟಿಂಗ್ ನ ಅವ್ರ ಆಫೀಸ್ ನಲ್ಲೇ ಇಟ್ಕೊಂಡಿದಾರಂತೆ. ತಿಳಿಸ್ಬಿಡಿ ಅಂತ ಹೇಳಿದ್ರು ಮೇಡಮ್. ಯಾವಾಗ? ನಾಡಿದ್ದು 4 ಗಂಟೆಗೆ. ಸರಿ, ಆಯ್ತು, ಹೋಗೋಣ. ಓಕೆ.